ಕನ್ನಡ ಜಾಣೆಯರು ನಮಸ್ಕಾರ. ಮಂಡ್ಯದ ಗೌಡ್ತಿಯರು ಈ ಕಲ್ಲಡ್ಕ ಪ್ರಭಾಕರನ್ ಅಂತ ಹುಚ್ಚನಾಯಿಗೆ ಈ ಅಯೋಗ್ಯನಿಗೆ ಯಾಕಿನ್ನೂ ಪರಕೆ ಸೇವೆ ಮಾಡಿಲ್ಲ? ಸ್ಟೇಜ್ ಮೇಲೆ ಯಾಕೆ ಪಂಚಕಿತ್ ಬಿಸಾಕಿಲ್ಲ ಒಂದು ಅಯೋಗ್ಯಂದು? ಸಿದ್ದರಾಮಯ್ಯನವರೇ, ನೀವು ಹಿಲಿರಾಮಯ್ಯನೋ ಹುಲಿರಾಮಯ್ಯನೋ ನೀವು? ನೀವು ಮುಖ್ಯಮಂತ್ರಿಗಳು ತಾನೇ ಇವತ್ತು. ನೀವು ಮುಖ್ಯಮಂತ್ರಿ ಕೆಲಸ ನೆಟ್ಟಿಗೆ ಮಾಡ್ತಾಯಿದ್ದೀರ ನೀವು. ಮತ್ತು ಕರ್ನಾಟಕ ಕಂಡಂಥ ಅತ್ಯಂತ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತಿದ್ದರೆ ಅದು ಪರಮೇಶ್ವರ್ ಅವರು. ಪ್ರೂವ್ ಮಾಡಿಬಿಟ್ರು ಅವರು. ಪರಮೇಶ್ವರ್ ಅವರೇ, ನೀವು ಈ ನಾಡು ಕಂಡಂಥ ಅತ್ಯಂತ ಕೈಲಾಗದ ಹೋಮ್ ಮಿನಿಸ್ಟರ್ ಅಂದರೆ ನೀವು ಪರಮೇಶ್ವರ್ ನೀವೇನು. ಮತ್ತು ಅಯೋಧ್ಯೆಯಲ್ಲಿ 25,000 ಹೋಮಕುಂಡಗಳು, ಅಲ್ಲಿ ಕುತ್ಕೊಳ್ತಕ್ಕಂಥ ಎಷ್ಟು ಜನ ಬ್ರಾಹ್ಮಣೇತರರು, ಹಿಂದೂ ನಾವೆಲ್ಲ ಒಂದು ತಾನೆ, ಎಷ್ಟು ಜನ ಬ್ರಾಹ್ಮಣೇತರನ್ನ ಹೋಮದಲ್ಲಿ ಕೂರಿಸ್ತೀರ? ಹೆಣ್ಮಕ್ಳ ಬಗ್ಗೆ ಯಾಕಿಂದು ಬ್ರಾಹ್ಮಣ ಹೆಣ್ಮಕ್ಳು ಈ ಕಲ್ಲಡ್ಕ ಪ್ರಭಾಕರ ಭಟ್ಟನ ಅಂತ ಅಯೋಗ್ಯನ ಬಗ್ಗೆ ಮಾತಾಡ್ತಾ ಇಲ್ಲ? ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆಯರನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕೆಲವು ದಿನಗಳ ಹಿಂದೆ ಮಂಡ್ಯದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅಂತ ಒಬ್ಬ ಅಯೋಗ್ಯ ಹೆಣ್ಣು ಮಕ್ಕಳ ವಿರೋಧಿ, ಮನುಷ್ಯ ವಿರೋಧಿ ಈತ. ಹೆಣ್ಮಕ್ಳ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಅಂದರೆ ಯಾವುದೇ ಹೆಣ್ಮಕ್ಳು, ಯಾವುದೇ ಸಮುದಾಯ ಯಾವುದೇ ಆಗಲಿ ಕೆಟ್ಟ ದೃಷ್ಟಿಯಲ್ಲಿ ಮಾತಾಡ್ತಾನೆ ಅಂದರೆ ಅವನು ಅತ್ಯಂತ ನೀಚ ಅಂತ ಅರ್ಥ. ತುಂಬ ಕೆಳಮಟ್ಟದ ಭಾಷೆಯನ್ನು ಬಳಸಿ ಮುಸ್ಲಿಮರು ಹೆಣ್ಮಕ್ಳನ್ನ ದಿವಸಕ್ಕೊಬ್ಬರು ಗಂಡನ ಪಡಿತಾರೆ ಅಂತೆಲ್ಲ ಮಾತಾಡಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಮೊದಲು ಪ್ರತಿಭಟಿಸ್ಬೇಕಾದರೂ ಬ್ರಾಹ್ಮಣ ಹೆಣ್ಮಕ್ಳು ಅಲ್ವಾ? ಲಂಕೇಶ್ ಅವರು ಒಂದು ಮಾತಾಡ್ತಾಯಿದ್ರು, ಒಂದು ಮಸೀದಿ ಬಿದ್ದರೆ ಕೆಡವಿದ್ರೆ ಯಾರಾದರೂ ಅದನ್ನು ಮೊದಲು ಪ್ರತಿಭಟಿಸಬೇಕಾದವರು ಪ್ರಜ್ಞಾವಂತ ಹಿಂದೂಗಳು, ಮುಸಲ್ಮಾನರಲ್ಲ ಅಂತ. ಹಾಗೆ ಒಂದು ದೇವಸ್ಥಾನ ಕೆಡಿದಾಗ ಅದನ್ನು ಪ್ರತಿಭಟಿಸಬೇಕಾದರೂ ಪ್ರಜ್ಞಾವಂತ ಮುಸಲ್ಮಾನರು ಅದನ್ನು ಪ್ರತಿಭಟಿಸಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟ ರೀತಿಯಲ್ಲಿ ಮಾತಾಡಿದಾಗ, ಹೌದು ಕೆಲವೊಂದಷ್ಟು ಮಹಿಳಾಪರ ಸಂಘಟನೆಗಳು ಹೆಣ್ಮಕ್ಳು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಆದರೆ ದೊಡ್ಡ ಮಟ್ಟದಲ್ಲಿ ಮುಂದೆ ನಿಂತ್ಕೊಂಡು ಪ್ರತಿಭಟಿಸಬೇಕಾದಂಥವ್ರು ಬ್ರಾಹ್ಮಣ ಸಮುದಾಯದ ಹೆಣ್ಮಕ್ಳು. ಎಲ್ಲಿ ಮೇಡಮ್ ಮಾಳವಿಕ ಅವರೇ, ತುಂಬ ಚೆನ್ನಾಗಿ ಓದ್ಕೊಂಡಿದ್ರ, ಭಾಳ ಬುದ್ಧಿವಂತರು, ಎಲ್ಲಿ ನೀವೆಲ್ಲ ಇವತ್ತು ಯಾಕೆ ಮಾತಾಡ್ತಾಯಿಲ್ಲ? ಶ್ರುತಿ ಅವರೇ, ನೀವೇನು ಅದೇನೋ ಆ ವಂಶ ಈ ವಂಶ ಅಂತ ಕತೆ ಹೊಡಿತೀರಲ್ಲ, ಒಪ್ತೀರೇನ್ರಿ ಇದನ್ನ? ಅದೆಲ್ಲ ಕೂತ್ಕೊಂಡು ಯಾವುದೋ ಒಂದು 3ನೇ ದರ್ಜೆ ಕಾಮಿಡಿ ಶೋ ಎಲ್ಲ ಕೂತ್ಕೊಂಡು ಕಿಕ್ಕಿ ಅಂತ ಅಲ್ಕಿಸಿ ತೆರಿತೀರ, ಅದಲ್ಲ ರೀ. ಅಯ್ಯೋ, ನಮ್ಮ ಜಗ್ಗೇಶ್ ಒಬ್ರು ಇದ್ದಾರೆ ಪಾಪ, ಸಿನಿಮಾ ನಟ. ಎತ್ತು ತಾಯಿಯ ಮಾಂಗಲ್ಯ ಸರವನ್ನು ಅವರೇ ಹಾಕೊಂಡ್ಬಿಟ್ಟಿದ್ದಾರೆ, ತಾಯಿದ ಅಚ್ಚೆ ಹಾಕ್ಸ್ಕೊಂಡಿದ್ರು, ಇಷ್ಟೆಲ್ಲ ಹೇಳಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಇಷ್ಟು ಗೌರವ ಇರೋ ಜಗ್ಗೇಶ್ ಅವರೇ, ಒಂದು ಸೊಲ್ಲಾದ್ರೂ ನಿಮ್ಮ ಬಾಯಿಂದ ಬರಬೇಕಲ್ಲ ಭಟ್ಟನ ವಿರುದ್ಧ. ಯಾಕೆ ಮಾತಾಡ್ತಾಯಿಲ್ಲ ನೀವೆಲ್ಲ? ನಾನು ಅಂದ್ಕೊಂಡೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಮಾತಾಡಿದಾಗ ಮಂಡ್ಯದ ಗೌಡ್ತಿಯರು ಮುಲಾಜಿಲೆ ಒಂದು ಪಂಚೆ ಬಿಚ್ಚಿ ಕಳಿಸ್ತಾರಲ್ಲಿ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಉರಿಗೌಡ ನಂಜೇಗೌಡ ಅಂತ ಸುಳ್ಳುಗಳನ್ನು ಹಬ್ಬಿಸಿ ಇವರು ಅದನ್ನು ಮಂಡ್ಯವನ್ನು ರಣರಂಗ ಮಾಡೋಕ್ಕೆ ಹೊರಟಾಗ ಯಾರು ಎಳ್ಳಿ ಬಿಡಲಿ, ಕೆಲವರು ನಾನು ನಿಲ್ಲಿಸ್ತೆ ಅಂತ ಕ್ಲೈಮ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಆದರೆ ಅದು ನಿಜವಾದ ನಿಲ್ಲಿಸಿದ್ದು ಮಂಡ್ಯದ ಹೆಣ್ಮಕ್ಳೇ, ಅಲ್ಲಿಯ ಪ್ರಗತಿಪರ ಹೋರಾಟಗಾರ, ಅದು ಸಹ ಎಡಪಕ್ಷದ ಹೆಣ್ಮಕ್ಳಿದೆಯಲ್ಲ. ಕೆಲವರೆಲ್ಲ ಈ ಎಡಪಕ್ಷಗಳು ಅಂದ ತಕ್ಷಣ ಎಡಚರು ಹಂಗೆ ಅಂತ ಬಾಯಿ ಬಂದ ಮಾತಾಡ್ತಾರೆ ಸಂಘಿಗಳು. ಆದರೆ ಅವರು ತ್ಯಾಗ ಮಾಡಿದಷ್ಟು, ಬಲಿದಾನ ಮಾಡಿದಷ್ಟು ಯಾವುದೇ ಪಕ್ಷವರು ಮಾಡಿಲ್ಲ. ಇರಲಿ, ಅಲ್ಲಿಯ ಪ್ರಜ್ಞಾವಂತ ಹೆಣ್ಮಕ್ಳು ಉರಿಗೌಡ ನಂಜೇಗೌಡ ಅನ್ನೋ ವಿಚಾರವನ್ನು ನಿಲ್ಲಿಸಿದ್ರು. ಅದನ್ನ ಒಂದು ಕೋಮು ಗಲಭೆಗೆ ಏನು ಪ್ರಚೋದನೆಕಾರಿ ಮಾಡಬೇಕು ಅಂತಿದ್ರು, ಅದನ್ನು ತಡೆದರು. ಹಾಗೆ ಈ ಒಂದು ವೇದಿಕೆ ಮೇಲೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಬಂದು ಹೆಣ್ಮಕ್ಳ ಬಗ್ಗೆ ಇಂಥ ಕೆಟ್ಟ ಪದಗಳನ್ನ ಬಳಸ್ತಾ ಇರ್ಬೇಕಾದ್ರೆ ಯಾಕೆ ಮಂಡ್ಯ ಗೌಡ್ತಿಯರು ಅವನ್ನ ಪಂಚೆ ಬಿಚ್ಚಿ ಪರ್ಕೆ ತಗೊಂಡು ಹೊಡೆದು ಕಳಿಸಿಲ್ಲ? ನನಗೆ ಗೊತ್ತಾಗ್ತಾನೆ. ಮಾಡಬೇಕಾಗತ್ತೆ ಮುಂದೆ ಇವನಿಗೆ, ಈ ಅಯೋಗ್ಯನಿಗೆ. ನಾನು ಹೇಳೋದು, ಕಲ್ಲಡ್ಕ ಪ್ರಭಾಕರ ಭಟ್ ಮನೆಯವ್ರು ಹೆಂಗೆ ಸಹಿಸ್ಕೊಂಡಿದ್ದಾರೆ? ಹೆಣ್ಮಕ್ಳು, ನಿನಗೆ ಮಕ್ಕಳಿಲ್ವೇನಪ್ಪ? ನಿನ್ನ ಮದುವೆ ಆಗಿಲ್ವಾ? ನೀನು ಹೆಂಡ್ತಿ ಇಲ್ವಾ? ನಿನ್ನ ಪಕ್ಕ ಬಂದು ಹೆಂಗೆ ಕುತ್ಕೋತಾರೆ ನಿನ್ನ ಹೆಂಡ್ತಿ? ನಿನಗೆ ಎತ್ತು ತಾಯಿ ಇಲ್ವಾ? ನೀನು ಯೋನಿಲ್ ತಾನೇ ಹುಟ್ಟಿರೋದು, ಇನ್ನೆಲ್ಲಿ ಹುಟ್ಟಿದೆಯಪ್ಪ ನೀನು? ಭೂಮಿ ಬಾಯಿ ಬಿಟ್ಕೊಂಡು ಹುಟ್ಟಿದೆಯಾ? ಹೆಂಗೆ ಹುಟ್ಟಿದೆಯಾ ನೀನು? ಆ ಊರಿನ ಸುತ್ತಮುತ್ತ ಹೆಣ್ಮಕ್ಳಿಗಾರ ಮುಜುಗರ ಆಗಲ್ವಾ ಇಷ್ಟೊಂದು? ಲೇ ಅಯೋಗ್ಯ, ನಿನ್ನದೇ ಸಮುದಾಯದವರು ತಲೆ ಬೋಳಿಸಿ ಕೂರಿಸ್ತಾ ಇದ್ರು ಹೆಣ್ಮಕ್ಳನ್ನ. ಹೆಣ್ಮಕ್ಳ ಬಗ್ಗೆ ಏನು ಅಭಿಪ್ರಾಯ ಇತ್ತೋ ಅವ್ರು ಜನವರ ಆಗ್ತೀರನೋ ನೀವು? ಲೋಫರ್ ಭಟ್ಟ. ನೀವು ಯಾವತ್ತಾದರೂ ಹೆಣ್ಮಕ್ಳಿಗೆ ಜನವರ ಆಗ್ತೀರಾ? 3ನೇ ದರ್ಜೆ ಪ್ರಜೆ ಥರ ನೋಡ್ತಿರಲ್ಲಪ್ಪ ನೀವು. ತಲೆ ಬೋಳ್ಸಿ ಕೂರಿಸಿದ್ರಿ ಸಾವಿರಾರು ವರ್ಷದಿಂದ. ಇದಕ್ಕಿಂತ ಅನಿಷ್ಟ ಯಾವ್ದಾರು ಇದೆಯಾ?
ಇದೇನಪ್ಪ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು, ಗಂಡ ಸತ್ರ ತಲೆ ಬೋಸ್ ಕುಡಿಸೋದು, ಯಾವುದೇ ಕಾರ್ಯಕ್ರಮಕ್ಕೆ ಬರೋಂಗಿಲ್ಲ. ಇವ್ರು ಹೆಂಗೆ ಬೇಕು ಹಂಗೆ ಇವ್ರು ಬಳಸ್ಕೊಳೋದು ಮಾಡ್ತಿರಲ್ವ ನೀವು ಕಚಡಗಳನ್ನು? ಇದ್ರ ಬಗ್ಗೆ ಮಾತಾಡಪ್ಪ. ಅದು ನೀನು ಪ್ರಚೋದನೆ ಕೊಡ್ತಿರೋದು ಇಲ್ಲಿ ಒಕ್ಕಲಿಗರು ಹುಡುಗರು ಕೂರಿಸ್ಕೊಂಡು, ನಿನ್ನ ಸಮುದಾಯದ ಹುಡುಗರು ಕೂರಿಸ್ಕೊಂಡು ಮಾತಾಡ್ಯಾ ನೀನು ನೋಡೋಣ? ಕೊಡೋಲ್ಲ, ಪ್ರಚೋದನೆ ಮಾಡು. ಅಲ್ಲಿ ಮಾಡೋಕ್ಕಾಗಲ್ಲ. ಒಡಿ ಬಡಿಗೆ ಶೂದ್ರ ಹುಡುಗರು ಬೇಕು. ನಾನು ಯಾಕೆ ಅಲ್ಲಿ ಕೂತಿರ್ತಕ್ಕಂಥ ಚಪ್ಪಾಳೆ ತಟ್ಟಂಥ ಆ ಹುಡುಗರಿಗೆ ಹೇಳೋದು, ಅಮಾಯಕ ಒಕ್ಕಲಿಗರಿಗೆ ಹೇಳೋದು ನಾನು. ಈಗ ನೋಡಿ, ಈಗ ಅಯೋಧ್ಯೆಯಲ್ಲಿ 25,000 ಹೋಮಕುಂಡಗಳಂತೆ, ಹೋಮ ಮಾಡ್ತಾರಂತೆ. ಮೊದಲನೇದಾಗಿ ಹೋಮ ಮಾಡೋದೇ ವಿರೋಧ. ತಿನ್ನ ಅನ್ನ ತಗೊಂಡು ಬೆಂಕಿ ಸುರ್ಕೊಂಡು ಕುತ್ಕೊಳೋದು ಯಾವುದ್ರಿ? ಅದನ್ನ ನಮ್ಮ ಶೂದ್ರಗಳು ಕೆಲವು ಸಪೋರ್ಟ್ ಮಾಡ್ತವೆ, ಬೇರೆ ಬೇರೆ ರಾಜಕೀಯ ಕಾರಣಕ್ಕೆಲ್ಲ. ನಾಚಿಕೆ ಆಗ್ಬೇಕು ನಮ್ಗಳಿಗೆಲ್ಲ. ನಮ್ಮದು ಹಿಂದೂ ಸಂಸ್ಕೃತಿ ಅದಲ್ಲ. ಅದು ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾನೆ ಹಿಂದೂ ದೇವಾಲಯಗಳಲ್ಲಿ ಆಗುವಷ್ಟು ಅನ್ನವನ್ನು ಬೇರೆ ಯಾರೂ ಧರ್ಮದವರು ಹಾಕಲ್ಲ. ಲೇ ಗೂಬೆ, ನಾನು ಹೇಳ್ತಾ ಇರೋದು ಇದು ಹಿಂದೂ ಸಂಸ್ಕೃತಿ ಅಲ್ಲ, ಇದು ಬ್ರಾಹ್ಮಣ ಸಂಸ್ಕೃತಿ. ಹೋಮ ಮಾಡೋದು, ತಿನ್ನ ಅನ್ನೋದು ಬೆಂಕಿಗೆ ಸುರಿಯೋದು, ಅಲ್ಲೆಲ್ಲ ದಾನ ಗಿನ ಅಂತ ಕೊಡಿಸ್ಕೊಂಡು ಎಲ್ಲನೂ ಕೊನೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದು ಬ್ರಾಹ್ಮಣರ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಅಂತಾರೆ. ಹಿಂದೂ ಸಂಸ್ಕೃತಿ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಅಂದರೆ ನಾವೇ ಮರಿ ಕಡ್ದು ಅಥವಾ ವೆಜ್ ಮಾಡಲಿ ನಾನ್ ವೆಜ್ ಮಾಡಲಿ ಎಲ್ಲರೂ ಅಡುಗೆ ಮಾಡಿಕೊಂಡು ಬಂದವರಿಗೆಲ್ಲ ಹಾಕಿ ಎಲ್ಲ ಹಂಚು ತಿನ್ನೋದಿದೆಯಲ್ಲ, ಇದು ನಮ್ಮ ಹಿಂದೂ ಸಂಸ್ಕೃತಿ. ದೇವಾಲಯಗಳಲ್ಲೂ ಎಲ್ಲ ದೇವಾಲಯಗಳು ಅವು ಹಿಂದೂ ದೇವಾಲಯಗಳು, ವೈದಿಕ ದೇವಾಲಯಗಳಲ್ಲ. ಇವತ್ತು ಬಂದು ಸೇರಿಕೊಂಡಿದ್ದಾರೆ. ದೇವಸ್ಥಾನಗಳಿಗೆ ಹೆಂಗೆ ಇಲಿ ಯಗಣಗಳು ಗೂಬೆಗಳು ಬಂದು ಸೇರ್ಕೋತವೋ ಆ ಥರ ಹಿಂದೂ ಸಂಪ್ರದಾಯದ ಅದು ಹಿಂದೂ ದೇವಾಲಯಗಳಿಗೆ ಈ ವೈದಿಕರು ಪೂಜೆ ನೆಪದಲ್ಲಿ ಬಂದು ತೂರ್ಕೊಂಡಿದ್ದಾರೆ. ಇವ್ರಿಗೂ ದೇವಾಲಯಗಳಿಗೂ ಇವ್ರಿಗೂ ನಮ್ಮ ಹಿಂದೂ ಸಂಸ್ಕೃತಿಗೂ ಯಾವುದೇ ಸಂಬಂಧ ಇಲ್ಲ. ನೀವು ಪಟ್ಲದಮ್ಮ ತೊಗೊಳ್ಳಿ, ಚುಂಚನಗಿರಿ ಆದಿಚುಂಚನಗಿರಿ ತೊಗೊಳ್ಳಿ, ಅದ್ದಿನಕಲ್ ಆಂಜನೇಯ ತೊಗೊಳ್ಳಿ. ಆಂಜನೇಯದಲ್ಲಿ ಮಟನ್ ಕಡಿತಾರೆ, ಮರಿ ಹೊಡಿತಾರಲ್ಲಿ, ಹಂಚ್ಕೊಂಡು ತಿಂತಾರೆ. ನೀವೆಲ್ಲ ನೋಡಿ, ನೀವು ಮುನೇಶ್ವರನ ತೊಗೊಳ್ಳಿ, ಮುನೇಶ್ವರ ಮಾಡೋರು ನಾವು, ಮಾರಮ್ಮನ ಮಾಡೋರು ನಾವು, ಪಟ್ಲದಮ್ಮನ ಮಾಡೋರು ನಾವು, ಜಲ್ಗೇರಮ್ಮನ ಮಾಡೋರು ನಾವು, ಕುಂದೂರು ಮಠದಲ್ಲಿ ಮೆಳೆಯಮ್ಮನ ಮಾಡೋರು ನಾವು, ಪುರದಮ್ಮನ ಮಾಡೋರು ನಾವು. ಇವು ನಮ್ಮ ಹಿಂದೂ ಸಂಸ್ಕೃತಿಗಳು. ಅರ್ಥ ಆಯ್ತಾ? ಏನು ಮಾಡ್ತಾರಲ್ಲಿ? ಹೋಮ ಮಾಡ್ತೀವಲ್ಲಿ. ಈ ಕೆಲವರು ಬಿಡಿ ಜನವರ ಹಾಕೊಂಡ್ರೆ ನಮ್ಮವರು ಅದು ಬೇರೆ ಪ್ರಶ್ನೆ, ಹೋಮ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ನಾವು ಅರಕೆ ಹೊತ್ಕೋತೀವಿ, ಮರಿ ಹೊಡಿತೀವಿ, ಎಲ್ಲ ಹಂಚ್ಕೊಂಡು ತಿಂತೀವಿ. ಇದು ನಮ್ಮದು, ಇದು ನಮ್ಮ ಹಿಂದೂ ಸಂಸ್ಕೃತಿ. ವೈದಿಕರನ್ನ ಯಾಕೆ ಹಿಂದೂಕ್ಕೆ ತೋರಿಸ್ತಾ ಇದ್ದಾರೆ? ಅವ್ರು ಬೇರೆಯವರು. ಯಾಕಂದ್ರೆ ಪೇಜಾವರ ಸ್ವಾಮಿಗಳು ಹೇಳಿಲ್ವಾ, ಬ್ರಾಹ್ಮಣರ ಹೆಣ್ಮಕ್ಳು ಬೇರೆ ಯಾರನ್ನ ಮದುವೆ ಆಗಬೇಡಿ ಅಂತ. ಮತ್ತು ಹಿಂದೂ ನಾವೆಲ್ಲ ಒಂದು ಅಂತಿದ್ದರೆ ಯಾರು ಬೇಕಾದ್ರೂ ಮದುವೆಗೆ ಅಂತ ಹೇಳ್ತಿರಲ್ಲ ಅವರು. ಅವರೇ ಹೇಳ್ಕೊಂಡಿದ್ದಾರಲ್ಲ. ಅದು ಯಾರೋ ಮುಖ್ಯಮಂತ್ರಿ ಹೇಳಿದ್ದಲ್ಲ ಮೊನ್ನೆ, ಟ್ವೀಟ್ ಮಾಡಿ ಇಮಿಡಿಯೇಟ್ ಡಿಲೀಟ್ ಮಾಡ್ಬಿಡ್ನಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನ ಸೇವೆ ಮಾಡೋದೇ ಶೂದ್ರ ಕೆಲಸ, ಬೇರೆ ಜಾತಿಯವ್ರ ಕೆಲಸ ಅಂತ ಹೇಳಿದ್ದು ಮೊನ್ನೆ ತಾನೇ ಹೇಳಿದ್ದು ತಾನೆ, ಡಿಲೀಟ್ ಮಾಡ್ದ. ಮತ್ತು ಹಿಂದೂ ನಾವೆಲ್ಲ ಒಂದೇ ಅಂತಂದ್ರೆ ಯಾಕೆ ನೀವು ಅಷ್ಟಮಠಗಳಿಗೆ ಬಿಡ್ಕೋತಾ ಇಲ್ಲ? ಪಂಥಿ ಭೇದ ಮಾಡ್ತಾಯಿದ್ರಾ? ಕೊಡಿ ಒಬ್ಬರು ಬೇರೆ ಜಾತಿಯವ್ರು ನೋಡೋಣ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅಯೋಗ್ಯ, ನೀನು ರಾಮನ ಹೆಸರು ಹೇಳ್ಕೊಂಡು ಒಂದು ಹೆಣ್ಮಗಳು ನಿರಂತರ ಅತ್ಯಾಚಾರ ಮಾಡಿದ್ನಲ್ಲಪ್ಪ, ಆ ಲೋಫರ್ ಬಗ್ಗೆ ಏನಪ್ಪ ಮಾತಾಡಿದ್ದೀನಿ ನೀನು? ಯಾವತ್ತು ಮಾತಾಡಿದ್ಯೋ ನೀನು? ಹಿಂದೂ ನಾವೆಲ್ಲ ಒಂದೇ ಅಂತೆ. ಹೋಮ ಮಾಡ್ತಾ ಕುತ್ಕೋತಾರಲ್ಲ, 25,000 ಹೋಮಕುಂಡಗಳಂತೆ. ಒಂದೊಂದಕ್ಕೊಂದು 5 ಜನ ಅಂದರೆ 1,25,000 ಜನ ಆಯಿತು. ಯಾರಿಗೆ ಕೆಲಸ ಸಿಕ್ತಿದ್ರಲ್ಲಿ? ಭರಪೂರ ಭೋಜನ ಯಾರು ಸಿಕ್ತು? ಹೋಮಗಳಲ್ಲಿ ಬ್ರಾಹ್ಮಣೇತರನ್ನ ಎಷ್ಟು ಜನ ಕೂರಿಸ್ಕೋತೀರಾ ನೀವು? ಅಲ್ಪಸಂಖ್ಯಾತ ತಾನೆ, ಬಹುಸಂಖ್ಯಾತರು ನಾವು ಹಿಂದೂಗಳಿದ್ದೀವಿ ತಾನೆ. ಎಷ್ಟು ಜನಕ್ಕೆ ಕೊಡ್ತೀರಿ? ಹಂಗಾರೆ 4 ಜನ ಬೇರೆ ಜಾತಿ ಇರಬೇಕು, ಒಬ್ಬ ಮಾತ್ರ ಬ್ರಾಹ್ಮಣ ಇರಬೇಕಪ್ಪ ಅಲ್ಲಿ, ಅಲ್ವಾ? ನಾನು ಹೇಳ್ತಾರೆ, ನೀವು ಹೇಳ್ಬೋದು ಅವರ ಸಂಸ್ಕೃತ ಕಲ್ತಿದ್ದಾರಾ, ಮಂತ್ರಗಳು ಗೊತ್ತಾ ಅಂತ. ಗೊತ್ತು. ಎಷ್ಟು ಜನ ಬೇಕು ನಿನಗೆ? ಎಷ್ಟು ಜನ ಬೇಕು ನಿಮಗೆ? ಕಳಿಸ್ಕೊಡ್ತೀವಿ ಬೇಕಾರೆ. ಕೊಡ್ತೀರಾ ನೋಡೋಣ? ಹೇಳ್ರಪ್ಪ. ಅಲ್ಲಿ ಚಪ್ಪಳೆ ಹೊಡೆದ್ರಲ್ಲ ಮಂಡ್ಯದ ನಮ್ಮ ಮಾಯಕ ಒಕ್ಕಲಿಗರು, ಮಾಯಕ ಒಕ್ಕಲಿಗರೇ, ದಯವಿಟ್ಟು ಹೇಳಿ, ಹೋಮಕುಂಡಗಳಲ್ಲಿ ಅಲ್ಲಿ 25,000 ಹೋಮಗಳಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದವ್ರನ್ನೋ, ಕುರುಬರನ್ನೋ, ಒಲೆಯವ್ರನ್ನೋ, ಮಾದಿಗರನ್ನೋ ಯಾರನ್ನ ಕೂರಿಸ್ಕೋತಾರೆ? ಸಂಸ್ಕೃತ ಕಲ್ತಿರೋ ನಾನು ಹೇಳ್ತಾ ಇರೋದು. ಬೇಜಾನ್ ಜನ ಸಿಗ್ತಾರೆ ನಿಮಗೆ. ಕೂರಿಸ್ಕೋತಾರ? ಬ್ರಾಹ್ಮಣರು ಕೊಡ್ತಾರೆ. ಮತ್ತು ಇಂದು ನಾವೆಲ್ಲ ಒಂದು ಹೆಂಗಾಗುತ್ತಿದ್ದು ಹೇಳಿ ನೋಡೋಣ. ಇಲ್ಲಿ ನಾವು ಮುಸ್ಲಿಂ ಹೆಣ್ಮಕ್ಳು ಮತ್ತೊಂದು ನೋಡೋದಲ್ಲಪ್ಪ, ಹೆಣ್ಮಕ್ಳ ಬಗ್ಗೆ ಇವನ ಮನಸ್ಥಿತಿ ಹೆಂಗಿದೆ ಕೊಡಪ್ಪ. ನೀನು ಸಾಬ್ರ ಬಗ್ಗೆ ಅಷ್ಟೊಂದು ದ್ವೇಷ ಇದ್ದರೆ ನಿಮ್ಮ ಸಮುದಾಯದ ಹುಡುಗರಿಗೆ ಹೇಳು, ಪ್ರಚೋದನೆ ಕೊಡು. ಇಲ್ಲಿ ಒಕ್ಕಲಿಗ ಹುಡುಗರ ಹತ್ರ ಯಾಕೆ ಬರ್ತೀನಿ ನೀನು? ಹೊಡೆದಾಡ್ಕೊಳ್ಳಿ ನೀವು. ಅದು ನೋಡೋಣ ತೆಗಿ. ಮುಸ್ಲಿಂ ಗಂಡಸ ಜೊತೆ ಹೊಡೆದಾಡಿ, ಹೆಂಗಸ ಜೊತೆ ಹೋಗ್ಬಿಡಿ ನೀವು. ಆಗಲ್ವ ಅದು? ಏನು ಫಸ್ಟ್ ಹೇಳಿ ಜೈ ಶ್ರೀರಾಮ್ ಅಂತ ಘೋಷಣೆ ಹೋಗ್ತೀಯ, ಆಮೇಲೆ ಕೆಟ್ಟ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಭಾಷಣ ಮಾಡ್ತೀಯಲ್ಲ. ರಾಮ ಹೇಳ್ಕೊಟ್ಟಿರ್ತಿದ್ದೇನಾ? ನಿನ್ನ ಬ್ರಾಹ್ಮಣರ ವೇದ ಉಪನಿಷತ್ತು ಹೇಳ್ಕೊಟ್ಟಿದ್ದಾನ? ಹೇಳಪ್ಪ, ಇದನ್ನೇ ಹೇಳ್ಕೊಟ್ರೆ ನಿಮಗೆ ನಾಚಿಕೆನೇ ಆಗಲ್ವ ನಿನಗೆ? 4 ಲಕ್ಷ ಜನ ಕರಸೇವಕರು ಸತ್ತೋಗ್ಬಿಟ್ರಂತ ಅಯೋಧ್ಯೆಗೋಸ್ಕರ. ನಿನ್ನ ಸಮುದಾಯದಲ್ಲಿ ಎಷ್ಟು ಜನ ಸತ್ತರು? ಪುಳ್ಳೆ ಹಾಕಿದ್ರಿ ನೀವು. ನಿನ್ನ ಸಮುದಾಯದಲ್ಲಿ ಎಷ್ಟು ಜನ ಸತ್ತಾರಪ್ಪ ಅಲ್ಲಿ? ಗಂಟೆ ಕೊಡ್ತೀಯ ಶೂದ್ರಿಗಲ್ಲಿ?
ನಿಮ್ಮ ಅಷ್ಟಮಠದಲ್ಲಿ ಗಂಟೆ ಕೊಡ್ತೀರಾ ಶೂದ್ರರಿಗೆ? ಕೊಡ್ತೀರೇನಪ್ಪ? ಫಸ್ಟು ಉಡುಪಿ ಮಠದಲ್ಲಿ ಪೂಜೆ ಮಾಡೋಕ್ಕೆ ಗಂಟೆ ಮಂಗಳಾರತಿಯನ್ನು ಬೇರೆ ಜಾತಿಯವರು ಕೊಡ್ತೀರಾ ನೀವು? ನಿಮ್ಮಂಗೆ ಎಲ್ಲ ವೇದಾಧ್ಯಯನ ಮಾಡಿರೋರು, ಸಂಸ್ಕೃತ ಕಲ್ತಿರೋರು, ಮಂತ್ರಗಳು ಹೇಳೋರು ಇದ್ದಾರೆ, ಕೊಡ್ತೀರಾ ಫಸ್ಟು? ಆವಾಗ ಹಿಂದೂ ನಾವೆಲ್ಲ ಒಂದು ಅಂತೇಳಿ. ಮತ್ತು ಸರ್ಕಾರ, ನೀವು ಸಿದ್ದರಾಮಯ್ಯನವರು ಹುಲಿಯಾ ಫೇಮಸ್ ಅಂತೆ. ಹುಲಿ ರಾಮಯ್ಯ ಅಲ್ಲ, ಇಲಿ ರಾಮಯ್ಯ ಅಂತ ಒಪ್ಕೊಂಬಿಡಿ. ನೀವು ಇಲಿ ರಾಮಯ್ಯನ. ಇಲ್ಲ ಅಂದರೆ ಕೋಮು ಪ್ರಚೋದನೆ ಮಾಡುವಂಥ ಇಂಥ ಅಯೋಗ್ಯನನ್ನು ಇಷ್ಟೊತ್ತಿಗೆ ಒದ್ದು ಒಳಗಾಗ್ತಾಯಿದ್ರಿ. ನಿಮಗೆ ತಾಕತ್ತಿಲ್ವ ಸಿದ್ದರಾಮಯ್ಯನವರೇ? ಇನ್ನು ಹೋಮ್ ಮಿನಿಸ್ಟ್ರ್ ಬಿಡಿ, ಈ ರಾಜ್ಯ ಕಂಡಿಂದ ಅತ್ಯಂತ ನಾಲಾಯಕ್, ಕೈಲಾಗದ ನಾಲಾಯಕ್ ಹೋಮ್ ಮಿನಿಸ್ಟ್ರು ಅಂತಿದ್ರೆ ಪರಮೇಶ್ವರ್. ಗೊತ್ತೇ ಇಲ್ಲ ಇವ್ರಿಗೆ, ಏನು ಆಗ್ತಾಯಿದೆ ಗೊತ್ತಿಲ್ಲ ನಿಮಗೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಅರೆಸ್ಟ್ ಮಾಡಿಬಿಟ್ರೆ ನಾಡು ಏನು ಬೆಂಕಿ ಎತ್ಕೊಂಡ್ಬಿಡ್ತಂತೆ. ಏನು ಇಡೀ ಕರ್ನಾಟಕನ ಒಬ್ಬನೇನಪ್ಪ ಈ ಅಯೋಗ್ಯ? ಇವನೇನು ರೀ? 6.5 ಕೋಟಿ ಒಂದು ಕಡೆ ಆದರೆ ಈ ಅಯೋಗ್ಯನ ಒಂದು ಕಡೆನಾ? ಅಷ್ಟೊಂದು ಕನ್ನಡಿಗರು ಕೇವಲವಾಗಿಬಿಟ್ರೆ ಅವ್ರಿಗೆ. ಅಲ್ಲಿ ಕನ್ನಡ ಇಂಗ್ಲೀಷ್ ಬೋರ್ಡ್ ಹಾಕೊಂಡಿದ್ರೆ ಕನ್ನಡ ಬೋರ್ಡ್ ಹಾಕಿರೋದು ಪ್ರತಿಭಟನೆ ಮಾಡ್ರೆ ಒಳಗಾಗ್ತೀರಿ ನೀವು. ಇದು ಯಾವುದೋ ಹುಚ್ಚನಾಯಿ, ಒದ್ದು ಒಳಗಾಕೊಂಡು ಹುಚ್ಚನಾಯಿನ ಅರೆಸ್ಟ್ ಮಾಡಿದರೆ ಕರ್ನಾಟಕ ಎದ್ದು ಬಿಡ್ತಾರಂತೆ. ಈಗ ನಿಮಗೆ ತಲೆ ಕೆಟ್ಟಿದೆ ಅಂದರೆ ಸರ್ಕಾರದವ್ರಿಗೆ ತಲೆ ಕೆಟ್ಟಿದೆ ಅಂದರೆ ಜನಸಾಮಾನ್ಯ ತಲೆ ಕೆಟ್ಟಿದೆಯೇನು ರೀ? ತಲೆ ಕೆಟ್ಟಿದೆಯಾ? ಮತ್ತು ಭಾಳ ಪ್ರಮುಖವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಶಾಲೆಗೆ ಮಕ್ಕಳು ಕಳಿಸ್ತಿರಲ್ಲ ತಾಯಂದ್ರೆ, ದಯವಿಟ್ಟು ಹಿಂಗೆ ಯಾಕೆ ಕಳಿಸ್ತೀರಾ? ನೋಡಿ, ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ನೀಚ ಮನಸ್ಥಿತಿ ಇವನಿಗೆ. ನಾಳೆ ದಿವಸ ಹೆಣ್ಮಕ್ಳು ವಿಷ ತುಂಬ್ತಾರೆ, ಆ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾರೆ, ಅವರು ವಿಷ ತುಂಬ್ತಾರೆ ತರವಳಿಕೆ. ಕಳಿಸ್ಬೇಡಿ ದಯವಿಟ್ಟು. ನಿಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಅಂದರೆ, ಅವರು ಒಳ್ಳೆ ಸತ್ಪ್ರಜೆಗಳಾಗಬೇಕು ಅಂದರೆ, ಎಲ್ಲರ ಜೊತೆ ಕೂಡಿ ಬಾಳಬೇಕು, ಸೌಹಾರ್ದವಂತ ಜೀವನ, ಅವ್ರ ಜೀವನ ಚೆನ್ನಾಗಿರಬೇಕು ಅಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಶಾಲೆಗೆ, ಅವನು ನಡೆಸುವ ಶಾಲೆಗೆ ನಿಮ್ಮ ಮಕ್ಕಳನ್ನ ಯಾರನ್ನೂ ಕಳಿಸ್ಬೇಡಿ. ಮತ್ತು ಬ್ರಾಹ್ಮಣ ಸಮುದಾಯದ ಹೆಣ್ಮಕ್ಳು ನಿಜವಾಗ್ಲೂ ಸಹ ಈ ಅಯೋಗ್ಯನ ಬಗ್ಗೆ ನೀವು ಧ್ವನಿ ಎತ್ತಿದರೆ, ನೀವು ಅವನಿಗೆ ಪರಕೆ ಸೇವೆ ಮಾಡಿದರೆ, ಈ ನಾಡು, ಈ ದೇಶ, ಈ ಜಗತ್ತು ನಿಮ್ಮನ್ನು ತುಂಬ ಮೆಚ್ಚುತ್ತೆ. ಯಾಕೆಂದರೆ ನಿಮ್ಮ ಸಾವಿರಾರು ವರ್ಷದಿಂದ ನಿಮಗೂ ತಲೆ ಬೋಳಿಸಿ ಕೂರಿಸ್ತಂಥ ಒಂದು ಕೆಟ್ಟ ಸಂಸ್ಕೃತಿ ಅದು. ಜನವಾರನೇ ಹಾಕಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಶೂದ್ರಳು ಅಂತ ಅರ್ಥ. ನಿಮ್ಗೆ ಚೆನ್ನಾಗಿ ಗೊತ್ತು. ಈಗ ಬೋಳಿಸ್ತಾ ಇಲ್ಲ, ಆದರೂ ಅವರ ಸಂಸ್ಕೃತಿ ಅದೇ ತಾನೇ, ಸಾವಿರಾರು ವರ್ಷ ಅದೇ ಥರ ಮಾಡಿದ್ದು. ನಿಮ್ಗೆ ಆಧುನಿಕ ಶಿಕ್ಷಣ ಮತ್ತೊಂದು ಸಿಕ್ಕಿದ ಮೇಲೆ ನೀವು ಎಲ್ಲ ಬ್ರಾಹ್ಮಣರ ಹೆಣ್ಮಕ್ಳು ಶೂದ್ರರೇ, ನಾವು ಶೂದ್ರರು. ಆ ಹೆಣ್ಮಕ್ಳು ನಿಜವಾಗ್ಲೂ ಸಹ ದೊಡ್ಡ ಧ್ವನಿ ಎತ್ತಬೇಕು, ಆ ಮನೆಯವ್ರ ಧ್ವನಿ ಎತ್ತಬೇಕು, ಈ ಅಯೋಗ್ಯನ ಒದ್ವರ್ಗ ಹಾಕಬೇಕು. ಹೆಂಗಪ್ಪ ನೀನು ಹೆಂಡತಿ ಪಕ್ಕ ಕುತ್ಕೋತೀಯ ಕಲ್ಲಡ್ಕ ಪ್ರಭಾಕರ್ ಭಟ್ಟ? ನಿನ್ನ ತಾಯಿ ಮುಖ ಹೆಂಗೆ ನೋಡ್ತೀನಿ ನೀನು? ನಾಚಿಕನೇ ಆಗಲ್ವ ನಿನಗೆ? ನಿನ್ನ ಯೋಗ್ಯತೆಗೆ. ಇಂಥ ಕೊಳಕರ ಬಗ್ಗೆ ಎಷ್ಟು ಮಾತಾಡೋದು. ಹೀಗಾಗಿ ಮಂಡ್ಯದಲ್ಲಿ, ಅದರ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ದೊಡ್ಡ ಪ್ರತಿಭಟನೆ ರೂಪಿಸ್ಬೇಕಾಗುತ್ತೆ. ಮಂಡ್ಯದ ಗೌಡ್ತಿಯರಿಗೆ ಗೊತ್ತಿಲ್ಲ ಯಾಮಾರ್ಶನ ಆಗಿದೆ ಇದು. ಅವ್ರಿಗೆ ಗೊತ್ತಿದ್ರೆ ಇವ್ನು ಗ್ಯಾರಂಟಿ ಅಲ್ಲೇ ವೇದಿಕೆ ಮೇಲೆ ಪಂಚಬೀಚ್ ಕಳಿಸೋರು ಈ ಲೋಫರ್ನ ಇವನ್ನ ಬಿಡ್ತಿರಲಿಲ್ಲ ಅಂತ ಹೇಳ್ತಾ, ಅಲ್ಲಿಯ ಚಪ್ಪಾಳೆ ತಟ್ಟಿದ್ರಲ್ಲ ಒಂದಷ್ಟು ಅಮಾಯಕರು, ನಿಮ್ಮ ಚಪ್ಪಾಳೆ ತಟ್ಟೆ ಬಡಿಗೆ ಅಷ್ಟೇ ಉಪಯೋಗಿಸ್ಕೊತಾರೆ, ಬೇರೆ ಏನಕ್ಕೂ ಅಲ್ಲಪ್ಪ. ನಾನು ಹೇಳ್ದೆ, ಅಲ್ಲಿ ಹೋಮ ಮಾಡುವಾಗ ಬ್ರಾಹ್ಮಣೇತರ ಎಷ್ಟು ಜನ ಕೂರಿಸ್ಕೊತಾರೆ ಅದನ್ನ ಹೇಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.